ಇವತ್ತು ನಾವು ಮಂಗಳೂರಿನಿಂದ ಒಂದು 25 ಕಿಲೋಮೀಟರ್ ಆಗ್ಬೋದು, ಮುಲ್ಕಿ ಅನ್ನೋ ಒಂದು ಪ್ರದೇಶದಿಂದ ಬಂದ್ರೆ ನಿಮ್ಗೆ ಕೊಲ್ಲೂರು ಅನ್ನೋ ಒಂದು ಸ್ಥಳ ಸಿಗುತ್ತೆ. ಆ ಕೊಲ್ಲೂರು ಅನ್ನೋ ಒಂದು ಸ್ಥಳದಲ್ಲೇ ಒಂದು ವಿಶೇಷತೆ ಇದೆ. ವಿಶೇಷತೆ ಏನಂದ್ರೆ ತುಳುನಾಡಿನ ವೀರ ಪುರುಷರು, ಅವಳಿ ವೀರ ಪುರುಷರು ಕಾಂತಾಬಾರೆ ಮತ್ತು ಬುಧಬಾರೆ, ಇವರು ಇಬ್ರು ಜನನವಾದಂತ ಒಂದು ಸ್ಥಳಕ್ಕೆ ಬಂದಿದ್ದೇವೆ. ಅವರು ಇಲ್ಲಿ ಹುಟ್ಟಿ ತನ್ನ ಪವಾಡವನ್ನ ತೋರಿಸಿ ಪವಾಡ ಪುರುಷರಂತ ಅನ್ಸ್ಕೊಂಡು ಅದೃಶ್ಯರಾದಂತ ಒಂದು ಸ್ಥಳ. ಈ ಸ್ಥಳದ ವಿಶೇಷತೆ ಏನು, ಅವ್ರು ಹೇಗೆ ಇಲ್ಲಿ ಜನ್ಮ ತಾಳಿದ್ರು, ಏನೆಲ್ಲ ಹೇಗೆಲ್ಲ ಬೆಳವಣಿಗೆ ಆಯ್ತು, ಎಲ್ಲದ್ರ ಬಗ್ಗೆ ನಾವು ತಿಳಿಸ್ತೀವಿ. ಬನ್ನಿ. ಬರ್ರೆ ಪೋರೆ ಖರ್ಚು ಗಿಚ್ಚು ಪೂರ ಕೊರದುತ್ತಾರೆ ಮೇರೆ ನಾಟಕದಾನಿ ಕಾಸ್ಟ್ಯೂಮ್ಸ್ ದಾಲ ಕಂದಿನಿ ಒಂತೆ ಕಂತೇರು ಅಕಲೆ ಬೋಡ್ತಾರೆ ಕಾಸ್ಟ್ಯೂಮ್ಸ್ ಮತ್ತೆ ಮೂಲ ಕಂದಿನಿ ಅವು ಭಾರಿ ಸಮಸ್ಯೆ ಆಡ್ಬೋದು. ರೈಟ್ ಅವು ಓಡಮುಟ್ಟ ಅಂದ್ಬಂದಾಗ ನಾಟಕ ಎಂತೆಲ್ಲ ಆಂಡ್ ನಾಟಕ ಅದು ಪಿರ ಬಂದಾಗ ಬಿಡದಿತ್ತು ಸ್ಕೂಟರ್ ಸಣ್ಣತೆಗೆ ಬೂರ್ಲಿ ಅಂದೆ ಬೂರ್ದು ಬೇರೆ ಮಗೆ ಮುಟ್ಟು ಹಾಕಿದ್ರೆ ಅಲ್ಲಿ ಒಂದೇ ಕುಂದು ಹಾಕೊಂಡು ರಾತ್ರಿ ಬಲ್ಪಾಟ ಮಾಡ್ತಾರೆ ಕಂಡ. ವೀಕ್ಷಕರೇ, ಕಾಂತಾಬಾರೆ ಬುಧಾಬಾರೆ ಅನ್ನೋ ಒಂದು ಅವಳಿ ವೀರರು ಈ ಕೊಲ್ಲೂರಿನ ಅಂದರೆ ಮುಲ್ಕಿ ಸೀಮೆಯ ಕೊಲ್ಲೂರಿನ ಈ ಒಂದು ಜಾಗದಲ್ಲಿ ನೀವೇನು ನಮ್ಮ ಹಿಂದೆ ನೋಡ್ತಾ ಇದ್ದೀರ ನೋಡಿ, ಈ ಒಂದು ಗದ್ದೆಯನ್ನು ಅವರೇ ಸ್ವತಃ ಮಾಡಿದಂತೆ. ಅದ್ರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಒಬ್ರು ಇದ್ದಾರೆ. ಅಂದರೆ ಅವರೇ ಸಂತಾನದವರು, ಅಂದರೆ ಆ ಕಾಲದಿಂದ ಕುಟುಂಬಸ್ಥರು. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ನಾನು ಗಂಗಾಧರ ಪೂಜಾರಿ ಅಂತ. ಗಂಗಾಧರ ಪೂಜಾರಿ. ಈ ಗದ್ದೆ ವಿಶೇಷತೆ ಏನು ಸರ್, ಏನು ಇತಿಹಾಸ? ಈ ಗದ್ದೆ ಅವರಿಗೆ ಅವರ ಸಾಕು ತಾಯಿ ರಾಣಿಯವರು ಈ ಜಾಗವನ್ನು ಉಂಬಳಿಯಾಗಿ ಕೊಡ್ತಾರೆ. ಉಂಬಳಿಯಾಗಿ ಕೊಟ್ಟದಿದ್ದಲು ಕಾಡಿದ್ದ ಪ್ರದೇಶ. ಈ ಕಾಡು ಪ್ರದೇಶದಲ್ಲಿ ಅವರು ಕೃಷಿಗೆ ತುಂಬ ಪ್ರಾಧಾನ್ಯತೆ ಕೊಡ್ತಾಯಿದ್ರು. ಹಾಗಾಗಿ ಅವರು ಈ ಜಾಗವನ್ನು ಗದ್ದೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಗದ್ದೆ ಬಂದು ರಾತ್ರಿ ಬೆಳಗಾಗೋದ್ರೊಳಗೆ ಈ ಗದ್ದೆಯನ್ನು ಮಾಡ್ತಾರೆ ಅವರು. ಈ ಗದ್ದೆ ನಾವು ಮಾಡುವಾಗ 3 ನಿಧಿ ಸಿಗುತ್ತೆ. 3 ನಿಧಿಯನ್ನು ಒಂದನ್ನು ಕರಿಯತ್ತಲ ಬ್ರಹ್ಮರಿಗೆ ಕೊಡ್ತಾರೆ, ಇನ್ನೊಂದನ್ನು ಅವರ ತಂಗಿ ಮಂಜಮ್ಮ ಅಂತೇಳಿ ಆಯ್ಕಳ ಭಾವದವರಿಗೆ ಅವರಿಗೆ ಕೊಡ್ತಾರೆ, ಅವರ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಅವರಿಗೆ ಕೊಡ್ತಾರೆ. ಇನ್ನೊಂದನ್ನು ಈ ತೋರಿಸುವಂಥ ಅಲ್ಲಿ ಹುಗಿದಿರ್ತಾರೆ. ಇಲ್ಲಿದೆಯಾ ನಿಧಿ? ಇಲ್ಲಿದೆ. ಆ ನಿಧಿಯಲ್ಲಿ ಇದರೊಳಗೆ ನಿಧಿ ಇದೆಯಾ? ಆ ನಿಧಿಯನ್ನು ಅಲ್ಲಿ ನಟ್ಟು ಅದಕ್ಕೆ ಸಾಂಕೇತಿಕವಾಗಿ ಗುರುತಿಗೆ ಬರಗಾಗಿ ಒಂದು ತೆಂಗಿನ ಒಂದು ಹಲಸಿನ ಮರವನ್ನು ನೋಡ್ತಾರೆ. ನೋಡಿ ಆ ಅವಶೇಷ ಕಾಣುತ್ತೆ ನೋಡಿ ಮರದ್ದು, ಆ ಥರ ಉದ್ದ ಹೋಗಿದೆ. ಅದು ಈಗ ಇತ್ತೀಚೆಗೆ ಒಂದು 3-4 ವರ್ಷದ ತನಕ ಅದು ಜೀವಂತವಾಗಿತ್ತು. ಆ ಸಸ್ಯ ಮರದ ವಿಶೇಷ ಅಂತ ಹೇಳಿದ್ರೆ ಇದರಲ್ಲಿ 2 ರೆಂಬೆ ಇತ್ತು. ಒಂದರಲ್ಲಿ ತುಳುವೆ ಹಲಸಿನ ಹಣ್ಣು ಆಗ್ತಾಯಿತ್ತು, ಇನ್ನೊಂದರಲ್ಲಿ ಬರ್ಕೆ ಆಗ್ತಾಯಿತ್ತು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅದು 1 ವರ್ಷ ಒಂದು ಕೊಂಬೆ ಸತ್ತರೆ ಮಾರನೇ ವರ್ಷ ಆ ಕೊಂಬೆ ಚಿಗುರ್ತಾ ಇತ್ತು, ಇನ್ನೊಂದು ಕೊಂಬೆ ಸಾಯ್ತಾ ಇತ್ತು. ಅದು ವಿಶೇಷ. ಅದರಲ್ಲಿ ನಿಧಿ ಇದೆ. ಅದರ ನಿಧಿಯನ್ನು ಸರ್ಪ ಕಾವಲು ಕಾಯ್ತಾ ಇವಾಗಲೂ ಇದೆ. ಅದನ್ನು ನಾವು ನೋಡಿದ್ದೇವೆ. ಈ ಗದ್ದೆಯನ್ನು ನಾವು ಸ್ವಲ್ಪ ಇದರಲ್ಲಿ ಕಾಡಿದ್ದನ್ನು ಇದನ್ನು ಎಲ್ಲ ಕಾಡು ತೆಗೆಯುವಾಗ JCB ತಂದು ಕಾಡು ತೆಗೆಯುವಾಗ ನಾನು ಇದಕ್ಕೆ ಪ್ರತ್ಯಕ್ಷ ಆಗಿ ಬಂದಿದ್ದೆ. ಅದು ನಾವು 2 ಹಾವು ಬಂದಿದ್ದು ಇಲ್ಲಿ ನನ್ನ ಕಣ್ಣಾರ ನೋಡಿದ್ದೇನೆ. ಒಂದು ನಾಗರ ಹಾವು, ಇನ್ನೊಂದು ಬೇರೆ ಥರದ, ಅದು ನಾನು ಎಲ್ಲೂ ನೋಡಿಲ್ಲ ಅಂತ ಹಾವನ್ನು. ಅದನ್ನು ನೋಡುವಾಗ ಮತ್ತೆ ಇದನ್ನು ನಾನು ಬಿಟ್ಟುಬಿಟ್ಟು ಅಷ್ಟಕ್ಕೆ ಕೆಲಸ ನಿಲ್ಲಿಸಿ ನಾವು ಹೋದ್ವಿ. ಈ ಗದ್ದೆ ವಿಶಿಷ್ಟ ಅಂತ ಹೇಳಿದರೆ ಅದು ಈಗ ಸಾಧಾರಣ ಒಂದು 200 ವರ್ಷಗಳ ಹಿಂದೆ ಇದು ಯಾವುದೋ ಒಂದು ಕಾರಣಕ್ಕೆ ಅಥವಾ ಪಾಲಾಗಿ ಏನೋ ಆಗಿ ಪರಬರೆ ಆಗಿತ್ತು.
ಒಂದು 50 ವರ್ಷದಿಂದ, ಒಂದು 30-40 ವರ್ಷದಿಂದ ಇದು ಸಾಗುವಳಿ ಆಗ್ತಿರಲಿಲ್ಲ. ಅದರಿಂದ ತುಂಬ ಕಾಡು ಬೆಳೆದಿತ್ತು ಇದರಲ್ಲಿ. ಅದು ನಮಗೆ ಬೇರೆ ಕಡೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೇಳುವಾಗ ಈ ಜಾಗವನ್ನು, ಈ ಗದ್ದೆಯನ್ನು ನಾವು ಸಾಗುವಳಿ ಮಾಡದೆ ಹೋದರೆ ಊರಿಗೆ ಕ್ಷೇಮ ಅಲ್ಲ ಅಂಥೇಳಿ ಕಂಡು ಬಂತು. ಅದಕ್ಕೋಸ್ಕರ ನಾವು ಈ ಗದ್ದೆಯನ್ನು ನಾವು ಸಾಗುವಳಿ ಮಾಡಿದ್ದೇವೆ. ತದನಂತರ ಸರಿ ಆಯ್ತು ಎಲ್ಲ, ಈಗೆಲ್ಲ ಚೆನ್ನಾಗಿ ನಡೀತಾ ಇದೆ. ಅಂದರೆ ಮುಂಚೆ ಇಲ್ಲಿ ಕಾಡಿತ್ತು, ತುಂಬ ಕಾಡಿತ್ತು, ಇಲ್ಲಿ ಬರಲಿಕ್ಕೆ ಆಗ್ತಿರಲಿಲ್ಲ. ಈ ರಸ್ತೆ ನೋಡಿ, ಇದೆಲ್ಲ ಇಲ್ಲಿ ಎಲ್ಲೇನಾದ್ರು ಹೋಗ್ಬೇಕಾದ್ರೆ ಆ ಕಾಡಲ್ಲಿ ನುಗ್ಗಿಕೊಂಡು ಹೋದಾಗೆ ಹೋಗಬೇಕಿತ್ತು. ಇದು ಮತ್ತು ಈಚೆ ಊರವರಿಗೆ ಬೇಕಾಗಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದೇವೆ. ಅಲ್ಲಿಂದ ಇಲ್ಲಿ ತನಕ ಈ ರಸ್ತೆಯನ್ನು ಈ ಜಾಗದಲ್ಲಿ ಬಿಟ್ಟುಕೊಟ್ಟಿದ್ದೇವೆ. ಈ ಕಡೆಯವರಿಗೆ ತುಂಬ ದೂರದಿಂದ ಬರಬೇಕಿತ್ತು, 5-6 ಕಿಲೋಮೀಟ್ರ್ ಸುತ್ತಾಗಿ ಬರಬೇಕಿತ್ತು. ಈಗ ಹತ್ತಿರದಲ್ಲಿ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಅವರ ಮನೆಗೆ ಹೋಗುವಂಥ ವ್ಯವಸ್ಥೆ ಇದೆ. ವೀಕ್ಷಕರೇ, ನೀವು ಏನು ಗದ್ದೆ ನೋಡ್ತಿದ್ರ, ಕಾಂತಾಬಾರೆ ಬುಧಾಬಾರೆ ಇಬ್ಬರು ಅವಳಿ ವೀರರು ಮಾಡಿದಂಥ ಒಂದು ಗದ್ದೆ. ಮೊದಲು ಕಾಡಿತ್ತು, ಆ ಕಾಡನ್ನೆಲ್ಲ ಕಡಿದು ಒಂದು ದಿನದ ಒಳಗಡೆ ಈ ಗದ್ದೆಯನ್ನು ಮಾಡಿರ್ತಾರೆ. ನೀವೇನು ಆ ಮಿಡ್ಲಲ್ಲಿ ನೋಡ್ತಾ ಇದ್ದೀರಾ, ಅದ್ರ ಒಳಗಡೆ ಒಂದು ನಿಧಿಯನ್ನು ಇಟ್ಟಿದ್ದಾರೆ. ಅಂದರೆ 3 ನಿಧಿ ಸಿಗುತ್ತೆ. ಆ 3 ನಿಧಿಯಲ್ಲಿ 2 ನಿಧಿಯನ್ನು ಬೇರೆಯವ್ರಿಗೆ ಕೊಟ್ಟು 1 ನಿಧಿಯನ್ನು ಅದ್ರ ಒಳಗೆ ಇಟ್ಟಿದ್ದಾರೆ ಅನ್ನೋ ಒಂದು ಇತಿಹಾಸ ಇದೆ. ಅದನ್ನು ಈಗ ನಾಗರಹಾವು ಅಂದರೆ ಸರ್ಪ ಕಾವಲು ಕಾಯ್ತಾ ಇದೆ ಅಂತೆ. ವೆರಿ ಇಂಟ್ರೆಸ್ಟಿಂಗ್. ಇನ್ನೂ ಕೂಡ ವಿಶೇಷತೆಗಳಿದೆ. ಅವರೆಲ್ಲ ಇದ್ದಂತಹ ಅವಶೇಷಗಳು, ಆಮೇಲೆ ಅವರು ಬಳಸಿದಂಥ ವಸ್ತುಗಳನ್ನು ಎಲ್ಲವನ್ನು ತೋರಿಸ್ತೀವಿ, ಬನ್ನಿ. ಇಲ್ಲಿ ಇನ್ನೊಂದಿದೆ, ಅವರು ಈ ಗದ್ದೆ ಮಾಡಬೇಕಾದ್ರೆ ದೀಪಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಕಲ್ಲಿನದ್ದೇ ಇಲ್ಲಿ ಈ ಗದ್ದೆಯಲ್ಲಿ ಇಲ್ಲಿ ಈ ಗದ್ದೆ ಮಾಡಬೇಕಾದ್ರೆ ದೀಪ ಬೇಕಲ್ಲ, ಆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದನ್ನು ತೋರಿಸ್ತೀವಿ. ಕಲ್ಲಿನ ದೀಪ ಇದೆನಾ? ಇದೆ. ಅದರಲ್ಲಿ ಬಟ್ಟೆ ಹಾಕ್ಲಿಕ್ಕೆ, ಎಣ್ಣೆ ಹಾಕ್ಲಿಕ್ಕೆ ಎಲ್ಲ ಇದೆ. ಇದು ಅವ್ರ ಕಾಲದಾಗ, ಅವ್ರು ಮಾಡಿದ್ದು, ಅವ್ರ ಕಾಲದ್ದಲ್ಲ, ಅವರೇ ಮಾಡಿದ್ದು. ಕಲ್ಲಿನಲ್ಲಿ ಮಾಡಿದ್ದಾರೆ. ಈ ಕಲ್ಲು ಅಂದರೆ ಕಾಂತಾಬಾರೆ ಬುಧಾಬಾರೆ ಅವರು ದೀಪ ಇಡ್ಲಿಕ್ಕೆ ಮಾಡಿದಂಥ ಸ್ವತಃ ಅವರೇ ಮಾಡಿದ್ದು. ಅಂದರೆ ಇವರೇನು ಕಟ್ಟಿದಲ್ಲ, ಅವ್ರ ಕಾಲದೇ ಕಲ್ಲು ಇದು. ದೀಪ ಇಡ್ತಿದ್ರ ಸರ್ ಇದ್ರ ಮೇಲೆ ದೀಪ ಅಂತ ಹೇಳಿದ್ರೆ ಆವಾಗ ರಾತ್ರಿ ಮಾಡಿ ಬೆಳಕು ರಾತ್ರಿಲಿ ಮಾಡಿದ್ದು. ಅವತ್ತು ಇದಕ್ಕೆ ಬೇಕಿತ್ತಲ್ಲ ನೋಡಿ, ಬತ್ತೆ ಹಾಕ್ಲಿಕ್ಕೆ, ಇದು ಎಣ್ಣೆ ಹಾಕ್ಲಿಕ್ಕೆ. ಕನಿಷ್ಠ ಒಂದು 500 ಲೀಟರ್, 5 ಲೀಟರ್ ಎಣ್ಣೆ ಹಿಡಿಯುತ್ತೆ ಅದರಲ್ಲಿ. ಅಂದ್ರೆ ಈ ಗದ್ದೆ ಮಾಡಬೇಕಾದ್ರೆ ಬೆಳಕಬೇಕಿತ್ತಲ್ಲ, ಇದು ಮಾಡಿದ್ದಾರೆ. ಇದಕ್ಕೆ ನಾವೀಗ ದೀಪಾವಳಿ ಟೈಮಲ್ಲಿ ಇದರಲ್ಲಿ ಬೆಳಕು ಹಾಕ್ತೀವಿ ನೋಡಿ. ಒಂದು ಇಷ್ಟು ಚಿಕ್ಕ ಇದು ಮಾಡಬೇಕಾದ್ರೆ ಅದಕ್ಕೊಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಕಲ್ಲಿನದ್ದು ಇದು ಸುತ್ತ ಕಾಂಕ್ರೀಟ್ ಮತ್ತೆ ಬೇರೆ ನಾನು ಹಾಕಿದ್ದು ಹುಲ್ಲು ಬೆಳೆಯುತ್ತೆ ಅಂತೇಳಿ. ಇದು ಮಾತ್ರ ಅವರೇ ಸುತ್ತ ಮಾಡಿ, ಇದು ಅವರೇ ಸುತ್ತ ಮಾಡಿರೋದು. ಕಾಂತಾಬಾರೆ ಬುಧವರು ಇದ್ರು ಅನ್ನೋದಕ್ಕೆ ಇದೆಲ್ಲ ಅವಶೇಷಗಳು, ಸಾಕ್ಷಿ ಇದೆಲ್ಲ. ರಾಣಿ ಪಡ್ರಗ ಈ ಒಕ್ಕಲ್ದ ಕಲೆ ಮತ್ತು ತೂಕ ಅನ್ನೋದು ಆರ್ಯನ ಮಕ್ಕಳನ್ನ ಅಪ್ಪಿನ ಎಲ್ಲಿ ಪುಣ್ಣಲ್ಲಿ ತಂದು ಬರ್ಪಿರಿ. ವೀಕ್ಷಕರೇ, ರಸಮಯ ಬಾವಿ ಅಂತ ಇಲ್ಲಿ ಒಂದಿದೆ. ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಇವರು ಏನಕ್ಕಂತ ಗೊತ್ತಿಲ್ಲ, ಕೇಳೋಣ ಸರ್. ಏನು ಸರ್ ಇದ್ರ ವಿಶೇಷ, ಏನಕ್ಕೆ ಕರ್ಕೊಂಡು ಬಂದ್ರಿ? ರಾಣಿ ಪುಲ್ಲು ಪೆರಗಟ್ಟಿಯವರು ಈ ಕಾಂತಾಬಾರೆ ಬುಧೆಯವರ ತಾಯಿ ಆಚುಬಾರದಿಯನ್ನು ಇಲ್ಲಿ ಈ ಒಕ್ಕಲಿನವ್ರನ್ನ ನೋಡ್ಲಿಕ್ಕೆ ಅಂತೇಳಿ ಇಲ್ಲಿ ಬರ್ತಾರೆ. ಇಲ್ಲಿ ಬರುವಾಗ ಬೇಸಿಗೆಯಲ್ಲಿ ಬರುವಾಗ ಬಿಸಿಲಿನ ಜಳಕ್ಕೆ ಅವರಿಗೆ ಮಗುವಿಗೆ ತಲೆ ಸುತ್ತು ಬರುತ್ತೆ. ಅಲ್ಲಿ ಬಿದ್ದು ಬೀಳ್ತಾರೆ. ಬಿದ್ದಾಗ ಅವರು ಇಲ್ಲಿ ಕಾಡಿರೋದ್ರಿಂದ ಇಲ್ಲಿ ನೀರಿನ ಆಶ್ರಯ ಸಿಗುವುದಿಲ್ಲ ಕುಡಿಲಿಕ್ಕೆ. ಆಗ ಅವರಿಗೆ ಒಂಥರ ಅಶರೀರವಾಣಿ ಥರ ಕೇಳುತ್ತೆ. ಆ ಮಗುವಿನ ಗೆಜ್ಜೆ ಕತ್ತಿ ಬಿದ್ದಲ್ಲಿ ಹೋಗಿ ಸ್ವಲ್ಪ ಮಣ್ಣನ್ನಾಗಿ ಅಲ್ಲಿ ನೀರು ಸಿಗುತ್ತೆ ಅಂತೇಳಿ ಆ ಕತ್ತಿ, ಚಿಕ್ಕ ಕತ್ತಿ, ಅದು ಇಲ್ಲಿ ಬಂದು ಬೀಳುತ್ತೆ. ಇಲ್ಲಿ ಬಂದಾಗ ಅವ್ರ ರಾಣಿ ಬಂದು ಇಲ್ಲಿ ಮಣ್ಣನ್ನು ಆ ಗೆಜ್ಜೆ ಕತ್ತಿಯಿಂದ ತೆಗೆಯುವಾಗ ಇಲ್ಲಿ ನೀರಿನ ಸೆಲೆ ಮೇಲೆ ಬರುತ್ತೆ. ಆ ನೀರನ್ನು ತನ್ನ ಸೆರಗಿನಲ್ಲಿ ಅದ್ದಿ ಆ ಮಗುವಿಗೆ ಕುಡಿಸ್ತಾರೆ. ಆ ಮಗು ಈ ನೀರನ್ನು ಕುಡಿದು ಅವರು ಗರ್ಭವತಿ ಆಗ್ತಾರೆ ಅಂತೇಳಿ ಪ್ರತೀತಿ. ಅವರು ಆ ಟೈಮಲ್ಲಿ ಮದುವೆ ಆಗಿರುತ್ತೆ, ಆದರೆ ಯಾವ ಪುರುಷ ಸಂಪರ್ಕ ಇರುವುದಿಲ್ಲ. ಅವರು ಇದಾಗಿರುವುದಿಲ್ಲ, ಯಾವುದು ಹೆಂಗಸಾಗಿರೋದಿಲ್ಲ. ಆ ಟೈಮಲ್ಲಿ ಇದರಲ್ಲಿ ಇದು ನೀರನ್ನು ಕುಡಿದು ಅವರಿಗೆ ಗರ್ಭ ಧರಿಸಿರ್ತಾರೆ ಅವರು. ಆಮೇಲೆ ಇಲ್ಲಿಂದ ಅವರು ಇಲ್ಲಿ ಕೆಳಗೆ ಇಲ್ಲಿ ಅನತಿ ದೂರದಲ್ಲಿ ಒಂದು ಮರ ಇದೆ, ಅಲ್ಲಿ ಅವರನ್ನು ಅದ್ಯಾವುದೋ ಕಾಕತಾಳೀಯವೋ ಏನೋ ಅಲ್ಲಿ ಜನ್ಮ ತಾಳ್ತಾರೆ ಅಷ್ಟೆ. ಈ ಬಾವಿಯಲ್ಲಿ ಈಗಲೂ ನೀರಿದೆ.
ನೀರು ಇದೆಯಾ ಇದು ಇಲ್ಲಿ? ಹತ್ತು. ಹಾ, ಇದೆ. ಹೌದು. ಇದೀಗ ಮೇಲೆ ಕಟ್ಟಿರುವಂತದ್ದು ಇದು ಕ್ರಮೇಣ ಇದನ್ನು ನಾವು ಡೆವಲಪ್ ಮಾಡಿದೆ. ಡೆವಲಪ್ಮೆಂಟ್ ಮಾಡಲಿಕ್ಕೆ ಇದರ ನೀರನ್ನು ತೀರ್ಥದ ಹಾಗೆ ಕೊಡುವ ಅಂಥೇಳಿ ಮಾಜಿ ಶಾಸಕರಾದ ಸುವರ್ಣರು ಇದನ್ನು ಇದು ಮಾಡಿದರು. ಬಾವಿ ತೋರಿಸಿದ್ರು. ಬಾವಿ ತೋರಿಸುವಾಗ ಇದರಲ್ಲಿ ಸಮಸ್ಯೆ ಬಂದಿದ್ದರಿಂದ ಇದನ್ನು ಹಾಗೆಯೇ ಬಿಟ್ವಿ. ಆಮೇಲೆ ಪ್ರಶ್ನಾತೀತವಾಗಿ ನಾವು ಕಂಡು ಬಂದಾಗ ಇದನ್ನು ಸ್ವಲ್ಪ ಅಭಿವೃದ್ಧಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಈ ಥರ ಅದನ್ನು ದೊಡ್ಡದಾಗಿ ಮಾಡಿದ್ದನ್ನು ಸ್ವಲ್ಪ ಕಾಂಕ್ರೀಟ್ ಹಾಕಿ ಚಿಕ್ಕದು ಮಾಡಿ ಈ ಥರ ಕಟ್ಟೆ ಕಟ್ಟಿ ಸ್ವಲ್ಪ ನೋಡಲಿಕ್ಕೆ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಥರ ಮಾಡುವ ಅಂಥೇಳಿ ಈ ಥರ ಮಾಡಿದ್ದು. ಈಗಲೂ ಇದನ್ನು ಬೇರೆ ಯಾರು ಮುಟ್ಟುವ ಹಾಗಿಲ್ಲ. ಇದರ ನೀರು ನಾವು ಯಾವುದು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ದೈವಗಳ ಕೆಲಸಕ್ಕೆ ನಮಗೆ ಪ್ರಶ್ನೆ ಇಲ್ಲಿ ಕಂಡು ಬಂದಾಗೆ ದೈವಗಳ ಕೆಲಸಕ್ಕೆ ಮಾತ್ರ ಇದನ್ನು ನಾವು ಸೇರಿಸಬೇಕೇ ಹೊರತು ಬೇರೆ ಯಾವುದಕ್ಕೂ ಉಪಯೋಗ ಮಾಡಬಾರ್ದು ಅಂತೇಳಿ ಕಂಡು ಬಂದಿದೆ. ಅದರಿಂದ ಇದನ್ನು ಯಾರು ಯೂಸ್ ಮಾಡೋದಿಲ್ಲ. ವೀಕ್ಷಕರೇ, ಕಾಂತಾಬಾರ ಬುಧಾಬಾರ ಅವರು ನಾಗಬ್ರಹ್ಮ ದೇವರನ್ನ ಆರಾಧನೆ ಮಾಡ್ತಿದ್ರಂತೆ. ಇದೇ ಒಂದು ಸ್ಥಳದಲ್ಲಿ ಆರಾಧನೆ ಮಾಡ್ತಿದ್ರು. ಈಗ ನೀವು ನೋಡ್ತಿದ್ರೆ ಇದನ್ನು ಸ್ವಲ್ಪ ಇವರು ಡೆವಲಪ್ ಮಾಡಿದ್ದಾರೆ. ಬಟ್ ಈ ಸ್ಥಳದಲ್ಲಿ ಆರಾಧನೆ ಮಾಡ್ತಿದ್ರು. ಇದರ ಹಿಂದೆ ಒಂದು ನಾಗರದೇವರ ಹುತ್ತ ಇದೆ. ಆ ಹುತ್ತದ ವಿಶೇಷತೆ ಬಗ್ಗೆ ತಿಳಿಸ್ತೀವಿ. ಬಟ್ ಸರಿ, ಇದು ಬೇರೆದೆಲ್ಲ ನೋಡುವಾಗ ಇಲ್ಲಿ ಕಾಣ್ತಾ ಇದೆ ನಾಗದೇವರು. ಬಟ್ ಅದೊಂದು ಮಿಡ್ಲಲ್ಲಿ ಬೇರೆ ವಿಶೇಷತೆ ಇದೆ. ಅದರಲ್ಲಿ ಅದು ಹಿಂದುಗಡೆ ಹುತ್ತದಲ್ಲಿ ಸಿಕ್ಕಿರುವಂಥ ಒಂದು ನಾಗ ಯಕ್ಷಿಯ ಒಂದು ಮೂರ್ತಿ. ಆ ಮೂರ್ತಿ ಸ್ವಲ್ಪ ಕಾಣ್ತಾ ಇತ್ತು, ಒಂದು ಇಂಚಿನಷ್ಟು ಕಾಣ್ತಾ ಇತ್ತು. ಕ್ರಮೇಣ ಅದು ಮಣ್ಣು ಕರಗಿ ಅಥವಾ ತನ್ನಷ್ಟಕ್ಕೆ ಏನೋ ಮೇಲೆ ಬಂದು ಒಂದು ಅರ್ಧ ಅಡಿ ಕಂಡ ಮೇಲೆ ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಮಾಡಿ ಅದನ್ನು ತೆಗಿಬೇಕು, ಅಲ್ಲಿ ಇದೆ, ಅದನ್ನು ನೀವು ಪ್ರತಿಷ್ಠೆ ಮಾಡಬೇಕಂತೇಳಿ ತೋರಿ ಬಂದ ಕಾರಣಕ್ಕೆ ಅದನ್ನು ತೆಗೆದು ನಾವು ಇಲ್ಲಿ ಪ್ರತಿಷ್ಠೆ ಮಾಡಿದ್ದೇವೆ. ಅದೊಂದು ಕಲ್ಲು ಮಾತ್ರ ಹಿಂದಿನ ಇದರಿಂದ ಸಿಕ್ಕಿದ್ದು. ಬಾಕಿದೆಲ್ಲ ನಾವು ಅದಕ್ಕೆ ಬೇಕಾಗಿ ಪ್ರಾಯಶ್ಚಿತ್ತವಾಗಿ ಪ್ರತಿಷ್ಠೆ ಮಾಡಿರುವಂಥದ್ದು. ಆ ಹುತ್ತದಲ್ಲಿ ಇನ್ನೂ ಅನೇಕ ಈ ರೀತಿಯ ಕಲ್ಲುಗಳಿದ್ದಾವೆ. ಆ ಹುತ್ತನ್ನು ಮುಟ್ಟಬಾರ್ದು. ಅದರಿಂದ 2 ಮೀಟರ್ ದೂರದಲ್ಲಿ ಇದನ್ನು ಗುಡಿ ಪ್ರತಿಷ್ಠೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡಿದ್ದೇವೆ. ಹಿಂದುಗಡೆ ಇನ್ನೂ ಕೆಲವು ವೈಶಿಷ್ಟ್ಯಗಳು ನಮಗೆ ಕಾಣ್ತಾ ಇದ್ದಾವೆ. ಅದನ್ನು ಈಗ ತೋರಿಸ್ತಾರೆ. ಆಚೆ ಅಂದರೆ ಅವ್ರ ಕಾಲದಲ್ಲಿ ಅದು ಹಾಗಾದರೆ ಇರ್ಬೋದು ಮೋಸ್ಟ್ಲಿ. ಇದು ಖಂಡಿತ ಇದು ಸಾವಿರಾರು ವರ್ಷದ ಹಿಂದಿನದ್ದು. ಹುತ್ತ ಇದರಿಂದ ಹೀಗೆ ಹುತ್ತ ಈ ಮರ ಇದೆಯಲ್ಲ ಆಚೆಯಿಂದ ಕಾಣುತ್ತೆ ನೋಡಿ. ನಾನು ಆಗ ಹೇಳಿದ್ದೆ ನಮ್ಮ ತಾಕೋಡೆ ಮರಕ್ಕೆ ಒಂದು ಬಿಳಿಲು ಬಂದು ಸುತ್ತಿಕೊಂಡಿದೆ ಅಂತೇಳಿ. ನೋಡಿ ಅದೇ ಬಿಳಿಲು. ಆ ಬೀಳು ಇಲ್ಲಿ ಬಂದು ಇದರ ಅಡಿಯಲ್ಲಿ ಹೋಗಿ ಅಲ್ಲಿ ಮೇಲೆ ಎದ್ದು ಆ ಮರಕ್ಕೆ ಹೋಗಿ ಆಗಿದೆ. ಇಲ್ಲಿಂದ ಅಲ್ಲಿಗೆ ಹೋಗಿದೆ. ಈಗ ನೋಡಿ ಪುನಃ ಅದು ಬಿದ್ದ ಸತ್ತ ಮೇಲೆ ಪುನಃ ಇನ್ನೊಂದು ಶುರುವಾಗಿದೆ. ಇನ್ನೊಂದು ಬೀಳು ಬೇರಲ್ಲ, ಬೀಳು ಅದರ ಬೀಳು ರೆಂಬೆ ನೋಡಿ. ಅದು ಹೋಗಿ ಅಲ್ಲಿ ಟರ್ನ್ ಆಗಿ ನೋಡಿ ಪುನಃ ಅಲ್ಲಿ ಬಂದಿದೆ. ಪುನಃ ಅಲ್ಲಿಗೆ ಹೋಗಲಿಕ್ಕೆ ಚಾನ್ಸಸ್ ಇದೆ. ಅಂದರೆ ಕಾಂತಾಬಾರ ಬುಧರವರು ಹುಟ್ಟಿದಂಥ ಒಂದು ಆ ಮರಕ್ಕೆ ರಕ್ಷಣೆ ಕೊಡಲಿಕ್ಕೆ ಮೋಸ್ಟ್ಲಿ ಗೊತ್ತಿಲ್ಲ. ಮರಕ್ಕೆ ರಕ್ಷಣೆ ಕೊಡಲಿಕ್ಕೆ ಬೇಕಾಗಿ ಇದು ಮುಂದೆ ಹೋಗಿದಾಗ ಎಷ್ಟೇ ಗಾಳಿ ಮಳೆ ಬಂದಿದ್ರು ಸಹ ಮರ ಅಲ್ಲಾಡ್ತಿರ್ಲಿಲ್ಲ. ಈಗ ಅದು ಸತ್ತ ಮೇಲೆ ಸ್ವಲ್ಪ 1-2 ಟೊಂಗೆಗಳು ಇದರಿಂದ ಮುರಿದು ಬಿದ್ದು ಗಾಳಿಯಿಂದ. ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಡೈರೆಕ್ಟ್. ಅದೆಲ್ಲ ಫುಲ್ ಆ ಮರವನ್ನು ಕವರ್ ಮಾಡಿತ್ತು. ಏನು ಒಂದು ಬಿಸಿಲಿನ ಒಂದು ಡ್ರಾಪ್ ಕೂಡ ಕೆಳಗೆ ಬೀಳ್ತಿರ್ಲಿಲ್ಲ, ಅಷ್ಟು ಫುಲ್ ಕವರ್ಫುಲ್ ಆಗಿತ್ತು. ನೋಡ್ಲಿಕ್ಕೆ ಭಾರಿ ಚೆಂದ ಆಯಿತು. ಅದರ ನಂತರ ಅಲ್ಲಿ ಅದರ ಎದುರುಗಡೆ 2 ಜೋಕಾಲಿ ಆಗಿ 2 ಬಿಳಿಲು ಬಂದಿತ್ತು. ತುಂಬ ಆಕರ್ಷಣೀಯವಾಗಿತ್ತು ಅದು. ಅದು ಇಲ್ಲ, ಅದು ಹೋಯ್ತು. ಅದು ನೋಡಲಿಕ್ಕೆ ತುಂಬ ಯಾವ ಥರ ಬಂದಿದೆ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಚೆಂದ ಇತ್ತು 2 ಜೋಕಾಲಿ. ಬನ್ನಿ, ಇದ್ರ ಕೆಳಗೆ ಹಾಗಾದ್ರೆ ಕಲ್ಲುಗಳು ಇನ್ನೂ ಕೂಡ ಇದೆ. ನಾಗದೇವರ ಕಲ್ಲು ಕಾಣುತ್ತೆ. ಅವರು ಆರಾಧಿಸಿದಂಥ ಕಲ್ಲುಗಳು ಇನ್ನೂ ಕೂಡ ಇದೆಯಂತೆ. ಅದ್ರಲ್ಲಿ ಸಿಕ್ಕಿರುವಂಥದ್ದು ಒಂದನ್ನ ಈಗ ಇವರು ಆರಾಧಿಸ್ತಿದ್ದಾರೆ, ಪೂಜಿಸ್ತಿದ್ದಾರೆ ನೋಡಿ. ಇದೇ ರೆಂಬೆಗಳು, ಇಲ್ಲಿದ್ದಂಥ ರೆಂಬೆಗಳು ಆ ಕಾಂತಾಬಾರ ಬುಧವರು ಜನಿಸಿದಂಥ ಆ ಒಂದು ಇದಕ್ಕೆ ಹೋಗಿ, ಅಂದರೆ ಇಲ್ಲಿಂದನೇ ಹೋಗುತ್ತೆ ಆ ಒಂದು ಮರಕ್ಕೆ ಟಚ್ ಆಗುತ್ತೆ. ಇದೊಂದು ಕಲ್ಲು ಒಂದು ಇಂಚಿನಷ್ಟು ಇತ್ತು. ಈಗ ಕ್ರಮೇಣ ಮೇಲೆ ಬಂತು. ನಾನಿದು ಮಣ್ಣು ಕರಗಿ ಹೋಗಿ ಏನಾದರೂ ಆಗುತ್ತೆ ಅಂತೇಳಿ ಅದಕ್ಕೆ ಕಟ್ಟೆ ಕಟ್ಟಿದೆ. ಆದರೂ ಸಾಧಾರಣ ಒಂದು 3 ಇಂಚಿನಷ್ಟು ಮೇಲೆ ಬಂದಿದೆ. ಈಗ ಇದು ಏನು ಕಲ್ಲು ಸರ್? ಏನು ಕಲ್ಲು ಅಂತೇಳಿ ನಮ್ಗೆ ಗೊತ್ತಿಲ್ಲ. ನಾವು ಇದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗಲಿಲ್ಲ. ಅಂತೂ ನಮಗೆ ಅರ್ಚಕರು ಹೇಳಿದರೆ ಅದನ್ನು ಮುಟ್ಟಬೇಡಿ ನೀವು, ಹಾಗೆ ಇರಲಿ, ಅದಕ್ಕೊಂದು ಸುತ್ತೊಂದು ಕಟ್ಟೆ ಕಟ್ಟಿಬಿಡಿ, ಮಣ್ಣು ಇದು ಅದರ ಪಾಡು ಏನಂತೇಳಿ ಗೊತ್ತಿಲ್ಲ ನೋಡಿ. ಇದು ಹುತ್ತ.
ನೋಡ್ಬೇಕಾದ್ರೆ ನಿಮಗೆ ನನ್ನ ಜೀವನ ಅನಿಸುತ್ತೆ. ಯಾಕಂದರೆ ಆ ಪ್ಲೇಸ್ ಹೀಗಿದೆ ನೋಡಿ, ಅದರಲ್ಲಿ ಕಾಣಿಸುತ್ತೆ ನೋಡಿ, ಅದರಲ್ಲಿರುವಂಥದ್ದು ಅಲ್ಲಿ ಕೆಳಗಡೆ ಎಲ್ಲ ಇದಿದೆ. ಇದು ಹುತ್ತಾನೆ, ಇದು ಹುತ್ತಲ್ಲಿ ವಾಸ ಇದೆ. ಇದು ಯಾಕಂದರೆ ಅದಕ್ಕೆ ನೀರು ಕುಡಿಲಿಕ್ಕೆ ಅಲ್ಲಿ ಹೋಗ್ಲಿಕ್ಕಾಗುತ್ತಲ್ಲ, ಮತ್ತೆ ನೀರು ಹರಿತಲ್ಲಿರ್ತದೆ. ಇದು ಈ ಮಳೆನೆಲ್ಲ ಇದರಲ್ಲಿ ಇದ್ದೇ ಇದೆ, ಅದು ಹೊಸರು ಇದ್ದೇ ಇರುತ್ತೆ ಅಲ್ಲಿ. ಈ ಇದರಲ್ಲಿ ನೀರು ಯಾವತ್ತೂ ಆರೋದಿಲ್ಲ. ಹರಿದು ಇದ್ರೂ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನೀರು ಹರಿದೇ ಇದ್ರೂ ಒಂದು ಗುಂಡಿಯಲ್ಲಿ ನೋಡಿ, ಇದೊಂದು ಬ್ರಹ್ಮರ ಗುಂಡಿ ಅಂತೇಳಿ ಅಲ್ಲಿ, ಆ ಗುಂಡಿಯಲ್ಲಿ ನೀರು ಇದ್ದೇ ಇರ್ತದೆ, ಸದಾ ನೀರು ಇರ್ತದೆ, ಅದು ಆರೋದಿಲ್ಲ. ಮೋಸ್ಟ್ಲಿ ಹಾಗಾದ್ರೆ ಆ ಕಾಲದಲ್ಲಿ ಕಾಂತಾಬಾರ ಬುದ್ಧರವರು ಇದನ್ನು ಆರಾಧಿಸ್ತಿರೋದು. ಆರಾಧ್ಯ ಖಂಡಿತ. ಈ ಹುತ್ತದಲ್ಲಿ ನಾಗದೇವರನ್ನ ಆರಾಧಿಸ್ತಿದ್ರು. ಕ್ರಮೇಣ ಅದು ಕೆಳಗೆ ಹೋಗ್ಬೇಕಂತ. ಇದೆಲ್ಲ ತುಂಬ ಇದು ಕಾಡಿತ್ತಿದ್ದು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದ್ರ ಮೇಲೆ ಇದನ್ನೆಲ್ಲ ಜೀರ್ಣೋದ್ಧಾರ 2 ಸಾರಿ ಜೀರ್ಣೋದ್ಧಾರ ಆಯಿತು. ಇದಕ್ಕೆ ಇಂಟರ್ಲಾಕ್ ಎಲ್ಲ ಹಾಕಿತ್ತು. ಇಂಟರ್ಲಾಕ್ ಬೇಡ ಹಾಕಿದ್ದು ಮತ್ತೆ ಕಲ್ಲು ಹಾಕಿತ್ತು. ಈಗ ಇದನ್ನು ತೆಗೆದ್ರೆ ಗೊತ್ತಾಗ್ಬೋದು, ಸುಮಾರು ಇದನ್ನು ಮುಟ್ಲಿಕ್ಕೆ ಇಲ್ಲ, ಇದನ್ನು ಮುಟ್ಲಿಕ್ಕೆ ಇಲ್ಲ, ಇದನ್ನು ಮುಟ್ಲಿಕ್ಕೆ ಇಲ್ಲ. ಇದು ಹಾಗೆ ಇರುತ್ತೆ, ಹಾಗೆ ಇರ್ತದೆ. ಯಾಕೆಂದರೆ ಅದರಲ್ಲಿ ಪ್ರತ್ಯೇಕವಾಗಿ ಒಂದನ್ನು ಮಾತ್ರ ನಾವು ಆರಾಧಿಸ್ಕೊಂಡು ಮೇಲೆ ಬಂದಿದ್ದನ್ನು ಒಂದನ್ನು ಆರಾಧಿಸ್ಕೊಂಡು ಬರೋದು. ಮತ್ತೆ ಕಾಲಕ್ರಮೇಣ ಇನ್ನು ಹೇಗಾಗುತ್ತೋ ದೇವರೇ ಬಲ್ಲ. ಅದರ ಇತಿಹಾಸ ಏನಂತ ನಾವು ಇನ್ನು ಗೊತ್ತಾಗಿಲ್ಲ. ಇನ್ನು ನೋಡಿ, ಅಲ್ಲಿ ಒಂದು ಬ್ರಹ್ಮರ ಗುಂಡಿ ಅಂತ ಒಂದಿದೆ. ಬ್ರಹ್ಮರ ಗುಂಡಿ ಅದೊಂದು ಇದು. ಅಲ್ಲಿ ಸ್ನಾನ ಮಾಡಿ ಅಲ್ಲಿ ನ್ಯಾಯ ಚಾವಡಿಗೆ ಅಲ್ಲ, ಯಾರಾದರೂ ಹಿಂದಿನ ಕಾಲದಲ್ಲಿ ತಪ್ಪಿತಸ್ಥರಿದ್ದರೆ ಅಲ್ಲಿ ಮೂಲ ಮೀದು ಹೋದವನು ಸತ್ಯ ಪ್ರಮಾಣ ಮಾಡ್ತಾರೆ. ಇಲ್ಲಿ ಸ್ನಾನ ಮಾಡಿ ಅಲ್ಲಿ ಹೋಗಿ ಪ್ರಮಾಣ ಮಾಡಬೇಕು. ಪ್ರಮಾಣ ಮಾಡಿದವರು ಸುಳ್ಳು ಹೇಳಿದವರು ಇದು ಹಳ್ಳ ದಾಟಿ ಹೋಗ್ತಿರ್ಲಿಲ್ಲ, ಅಷ್ಟರಲ್ಲಿ ಗೊತ್ತಾಗ್ತಿತ್ತು ಅವರಿಗೆ ಹಿಂದಿನ ಕಾಲದಲ್ಲಿ. ಈ ನ್ಯಾಯ ಚೌಡಿ ಅಂದ್ರೆ ಅಲ್ಲಿದೆಯಲ್ಲ, ನಾವು ಕೂತವಲ್ಲ ಅದು ನ್ಯಾಯ ಚೌಡಿ. ಇಲ್ಲಿ ಸ್ನಾನ ಮಾಡಿ ಹೋಗ್ಬೇಕು, ಬ್ರಹ್ಮರ ಗುಂಡಿ ಅಂತ. ಇದರಲ್ಲಿ ಸ್ನಾನ ಮಾಡಬೇಕು. ಇದರಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ ಹೆದರ್ತಾರೆ ಹಿಂದಿನ ಕಾಲದಿಂದ. ಇದು ಬಾವಿ ಈ ನಾಗದೇವರ ಇದಕ್ಕೆ. ಈ ನ್ಯಾಯಾಧೀಶ ಅಂದ್ರೆ ಈಗ ಆಗಿನ ಕಾಲದಲ್ಲಿ ಇವರೇ ಮಾಡ್ತಿದ್ರು. ಊರಿಗೆಲ್ಲ ಬನ್ನಿ ವೀಕ್ಷಕರೇ, ಕಾಂತಾಬಾರ ಬುಧವಾರ ಅವರು ನ್ಯಾಯ ಚಾವಡಿಯಲ್ಲಿ ನ್ಯಾಯವನ್ನು ನ್ಯಾಯವನ್ನು ಕೊಡ್ತಾ ಇದ್ರು. ಆ ಒಂದು ನ್ಯಾಯ ಚಾವಡಿಗೆ ನಾವು ಈಗ ಹೋಗುವ, ಅದರ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋ ಬನ್ನಿ. ನೋಡಿ, ಇದು ಬ್ರಹ್ಮದೇವರು. ಇದೆಲ್ಲ ಸಿಂಗಲ್ ಕಲ್ಲಿಂದ ಮಾಡುವಂಥದ್ದು. ಬ್ರಹ್ಮದೇವರು ಅದು ರಕ್ತೇಶ್ವರಿ. ಇದು ನಾವು ಯಾಕೆ ಈ ಥರ ಮಾಡಿದ್ವಿ ಅಂತ ಹೇಳಿದ್ರೆ, ಈ ನಾಗಬನಗಳನ್ನು ಪ್ರತಿ ಸಾರಿನೂ ತೆಗೆಯೋದು, ರಿನಿವೇಷನ್ ಮಾಡೋದು, ಆಲ್ಟ್ರೇಷನ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನೆಲ್ಲ ಒಂದೊಂದೇ ಕಲ್ಲಿನಿಂದ ಮಾಡುವಂಥದ್ದು. ಇದು ಯಾವ 1000 ವರ್ಷ ಹೋದರೂ ಇದು ಏನೂ ಆಗಲಿಕ್ಕಿಲ್ಲ. ಇದು ಪ್ರತಿಯೊಂದು ಅಷ್ಟೇ. ಮಾತ್ರ ಇದೊಂದನ್ನು ಮಾತ್ರ ನಾವು ಮುಟ್ಟಬಾರ್ದು ಅಂತೇಳಿ ಆಗಿದೆ, ಅದನ್ನು ಮುಟ್ಟಲಿಲ್ಲ. ನೋಡಿ, ಅದು ನಂದಿಗೋಣ, ಅದು ಅಷ್ಟೇ ಎಲ್ಲ ಕಲ್ಲಿಂದು. ಇದು ಬ್ರಹ್ಮದೇವರದೆಲ್ಲ ಕಲ್ಲೆಲ್ಲ ಟ್ರೈನ್ ತಂದೆದೆಲ್ಲ ವ್ಯವಸ್ಥೆ ಮಾಡಿದ್ದಿದೆ. ವೀಕ್ಷಕರೇ, ನಾವು ಇವತ್ತು ಒಂದು ಮುಖ್ಯವಾದ ಸ್ಥಳಕ್ಕೆ ಬಂದಿದ್ದೇವೆ. ಇವತ್ತು ನೀವು ನೋಡ್ತಾ ಇರುವಂಥ ಈ ಒಂದು ಮರ ಏನಿದೆ, ಈ ಮರದಲ್ಲೇ ಜೋಕಾಲಿ ಹಾಕಿ ಇಲ್ಲಿಯೇ ಕಾಂತಾಬಾರ ಬುಧವಾರ ಅವರು ಜನ್ಮ ತಾಳ್ತಾರೆ.